ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 16ನೇ ಪ್ರಶ್ನೆ, ಭಾರತದ ಮತ ಪ್ರವರ್ತಕರು ಎಂಬಂತಹ ಚಾಪ್ಟರ್ ಇಂದ ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕವೇ ಕೈಲಾಸ ಎಂಬುದರ ಅರ್ಥವೇನು ಅಂತ ಕೇಳಿದ್ದಾರೆ. ಓಕೆನಾ? ಬಸವಣ್ಣನವರು ಕರ್ನಾಟಕದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಪರಿವರ್ತನೆ ಮಾಡಿದಂತಹ ಗಣ್ಯರಲ್ಲಿ ಪ್ರಮುಖರು, ಅಗ್ರಗಣ್ಯರಲ್ಲಿ ಪ್ರಮುಖರಾಗಿದ್ದಾರೆ. ಇವರ ಕಾಲ ಸುಮಾರು 12ನೇ ಶತಮಾನ ಅಂತ ಹೇಳ್ಬೋದು. ಓಕೆನಾ? ಇವರು ವಿಶ್ವದ ಮೊಟ್ಟ ಮೊದಲ ಆಧ್ಯಾತ್ಮ ಸಂಸತ್ತಾದಂತಹ ಅನುಭವ ಮಂಟಪವನ್ನ ಕೂಡ ಸ್ಥಾಪಿಸ್ತಾರೆ ಮಕ್ಕಳು. ಯಾವುದನ್ನ? ಅನುಭವ ಮಂಟಪವನ್ನ ಕೂಡ ಬಸವ ಕಲ್ಯಾಣದಲ್ಲಿ ಸ್ಥಾಪಿಸ್ತಾರೆ. ಓಕೆ, ಇವರು ಪ್ರತಿಪಾದಿಸಿದಂತಹ ಅರಿವೇ ಗುರುವನ್ನಾಗಿಸಿಕೊಂಡು ಇವರು ಕಾಯಕವೇ ಕೈಲಾಸ ಎಂಬುದನ್ನ ಪ್ರತಿಪಾದಿಸ್ತಾರೆ. ಅದರ ಜೊತೆಗೆ ದೇಹವೇ ದೇಗುಲ, ದಯವೇ ಧರ್ಮದ ಮೂಲ ಎಂಬ ಅಹಿಂಸಾ ತತ್ವಕ್ಕೆ ಕೂಡ ಒತ್ತು ಕೊಡ್ತಾರೆ. ಓಕೆನಾ? ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅಂತ ಹೇಳಿದಂತವರು ಬಸವಣ್ಣನವರು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಸಕಲ ಜೀವಾತ್ಮರಿಗೆ ಒಂದು ಒಳಿತನ್ನೇ ಬಯಸುತ್ತಿದ್ದಂಥವರು ಬಸವಣ್ಣನವರು. ಓಕೆ, ಇವರ ಕಾಯಕವೇ ಕೈಲಾಸ ಎಂಬುದರ ಅರ್ಥ ಏನು ಅಂತಂದ್ರೆ, ಪ್ರತಿಯೊಬ್ಬರು ತಮ್ಮ ಕರ್ತವ್ಯವನ್ನ ಅಂದ್ರೆ ವೃತ್ತಿಯನ್ನ ನಿಷ್ಠೆಯಿಂದ ಮಾಡಿ ಬದುಕಬೇಕು. ಕಾಯಕ ಅಂದ್ರೆ ಕೆಲಸವನ್ನ, ಕೆಲಸವೇ ನಮ್ಮ ನಿಜವಾದ ದೇವರು. ಆದ್ದರಿಂದ ಕೆಲಸವನ್ನೇ ನಾವು ಪೂಜೆ ಮಾಡುವಂಥದ್ದು ಕಾಯಕವೇ ಕೈಲಾಸ. ಸ್ವಾವಲಂಬನೆಗಾಗಿ ಕಾಯಕ ತತ್ವ ಅಥವಾ ಕಾಯಕ ಧರ್ಮವನ್ನ ಬಸವಣ್ಣನವರು ಪ್ರತಿಪಾದಿಸಿದರು. ಓಕೆನಾ? ಅದರ ಜೊತೆಗೆ ಬಸವಣ್ಣನವರು ಕಾಯಕಕ್ಕೆ ಒತ್ತು ನೀಡಿದರು ಮತ್ತು ಕೆಲಸದ ಸಂಸ್ಕೃತಿಯ ತತ್ವವನ್ನ ಎತ್ತಿ ಹಿಡಿತಾರೆ. ಓಕೆ, ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನ ಬೆಳೆಸುವ ಕಾಯಕ ತತ್ವಕ್ಕೆ ಅವರು ಒತ್ತು ಕೊಡುತ್ತಾರೆ. ಕೆಲಸದಲ್ಲಿ ಯಾವುದೇ ಮೇಲು ಅಥವಾ ಕೀಳಿಲ್ಲ ಎಂದು ಘೋಷಿಸಿದವರು ಬಸವಣ್ಣನವರು. ಅದರ ಜೊತೆಗೆ ಬಸವಣ್ಣನವರು ಸ್ತ್ರೀಯರ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನ ಕೂಡ ಪ್ರತಿಪಾದಿಸ್ತಾರೆ. ಓಕೆ, ಇದು ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕವೇ ಕೈಲಾಸ ಎಂಬುದರ ಅರ್ಥ. ಪ್ರತಿಯೊಬ್ಬರು ತಮ್ಮ ಕೆಲಸವನ್ನ ನಿಷ್ಠೆಯಿಂದ ಮಾಡಬೇಕು. ಕೆಲಸವೇ ನಮ್ಮ ನಿಜವಾದ ದೇವರು. ಆದ್ದರಿಂದ ನಾವು ಕೆಲಸವನ್ನೇ ನಿಷ್ಠೆಯಿಂದ ಪೂಜೆ ಮಾಡಬೇಕು. ಸ್ವಾವಲಂಬನೆಗಾಗಿ ಪ್ರತಿಯೊಬ್ಬರು ದುಡಿಯಬೇಕು. ಕಾಯಕ ಅಥವಾ ಕಾಯಕ ಧರ್ಮವನ್ನ ಎತ್ತಿಡಬೇಕು ಎಂದು ಪ್ರತಿಪಾದಿಸಿದವರು ಬಸವಣ್ಣನವರು. ಕಾಯಕಕ್ಕೆ ಒತ್ತು ನೀಡಿ ಕೆಲಸದ ತತ್ವವನ್ನ ಎತ್ತಿ ಹಿಡಿತಾರೆ. ಕೆಲಸದಲ್ಲಿ ಯಾವುದೇ ಕೆಲಸ ಆಗಿರ್ಲಿ ಮಕ್ಕಳೇ, ಅದು ಸ್ವಾವಲಂಬನೆಗಾಗಿ ನಾವು ಮಾಡುವಂತಹ ಕೆಲಸ. ಅದರಲ್ಲಿ ಯಾವುದೇ ಮೇಲು ಅಥವಾ ಕೀಳು ಎಂಬುದು ಇಲ್ಲ ಎಂಬುದಾಗಿ ಬಸವಣ್ಣನವರು ಪ್ರತಿಪಾದಿಸಿದರು. ಇದೇ ಕಾಯಕವೇ ಕೈಲಾಸ ಎಂಬುದರ ಅರ್ಥ. ಓಕೆ, ಥ್ಯಾಂಕ್ ಯು.